ನಮಸ್ಕಾರ ಗೆಳೆಯರೆ, ಈ ಸಂಚಿಕೆಗೆ ತಮಗೆ ಸ್ವಾಗತ. ಮೊನ್ನೆ ಸೆಪ್ಟೆಂಬರ್ 30 ಇಸ್ರೇಲಿನ ಸ್ಥಳೀಯ ಸಮಯ ಸಂಜೆ 7:30 ಸರಿಸುಮಾರಿಗೆ ಇರಾನಿನಿಂದ ಹಾರಿಸಿದ ನೂರಾರು ಖಂಡಾಂತರ ಕ್ಷಿಪಣಿಗಳು ಇಸ್ರೇಲಿನ ವಾಯುಮಂಡಲವನ್ನು ಪ್ರವೇಶಿಸುತ್ತಲೇ ದೇಶದೆಲ್ಲೆಡೆ ಎಚ್ಚರಿಕೆಯ ಸೈರನ್ ಶಬ್ದ ಮೊಳಗತೊಡಗಿತು. ಕೂಡಲೇ ಅಲ್ಲಿನ ಜನರು ನಿಗದಿತ ರಕ್ಷಣಾ ಸ್ಥಳಗಳಿಗೆ ಓಡಿ ಹೋಗಿ ಆಶ್ರಯ ಪಡೆದರು. ಕೆಲವು ಖಂಡಾಂತರ ಕ್ಷಿಪಣಿಗಳನ್ನು ಇಸ್ರೇಲ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಮೂಲಕ ಭೂಮಿಯ ವಾತಾವರಣವನ್ನು ಪ್ರವೇಶಿಸುವ ಮುನ್ನವೇ ಅಂತರಿಕ್ಷದಲ್ಲಿಯೇ ನಾಶ ಮಾಡಲಾಯಿತು. ಇನ್ನುಳಿದವನ್ನ ಭೂಮಿಯ ವಾತಾವರಣವನ್ನು ಪ್ರವೇಶಿಸುವಾಗಲೇ ಹಂತ ಹಂತವಾಗಿ ನಾಶ ಮಾಡಲಾಯಿತು. ಇಸ್ರೇಲಿನ ಮೇಲೆ ಇರಾನ್ ನಡೆಸಿದ ಈ ಕ್ಷಿಪಣಿ ದಾಳಿಯ ಪರಿಣಾಮದ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ದೊರೆತಿಲ್ಲ. ಆದರೂ ಒಬ್ಬ ಪ್ಯಾಲೆಸ್ತೀನಿ ಪ್ರಜೆ ಸತ್ತಿರುವುದು ಖಚಿತವಾಗಿದೆ. ಇಸ್ರೇಲಿನ ಮೇಲೆ ಗಾಜಾದ ಹಮಾಸ್ನವರಿಂದ, ಲೆಬನಾನಿನ ಹೆಜ್ಬೊಲ್ಲಾಗಳಿಂದ ಮತ್ತು ಯೆಮೆನ್ನಿನ ಹೌತಿಗಳಿಂದ ನಿರಂತರವಾಗಿ ಕ್ಷಿಪಣಿಗಳ ದಾಳಿ ನಡೆಯುತ್ತಲೇ ಇರುತ್ತದೆ. ಇದರಲ್ಲಿ ಹೊಸತೇನೂ ಇಲ್ಲ. ಆದರೆ 1,500 ಕಿಲೋಮೀಟರ್ ದೂರವಿರುವ ಇರಾನ್ನಿಂದ ನೇರವಾಗಿ ಕ್ಷಿಪಣಿ ದಾಳಿ ನಡೆಯುತ್ತಿರುವುದು ಇದು ಮೊದಲ ಸಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕದನ ಯಾವ ರೂಪಕ್ಕೆ ತಿರುಗಬಹುದು ಎನ್ನುವ ಆತಂಕ ಈಗಲೇ ಶುರುವಾಗಿದೆ. ಈ ಕ್ಷಿಪಣಿ ದಾಳಿಗಳಿಂದ ಇಸ್ರೇಲ್ ತನ್ನ ದೇಶವನ್ನು ಮತ್ತು ತನ್ನ ಪ್ರಜೆಗಳನ್ನು ರಕ್ಷಿಸಲು ಒಂದು ಸುಭದ್ರವಾದ ಮತ್ತು ಸಮಗ್ರವಾದ ರಕ್ಷಣಾ ಕವಚದ ವ್ಯವಸ್ಥೆಯನ್ನು ನಿರ್ಮಿಸಿದೆ. ಇಸ್ರೇಲ್ನ ಕ್ಷಿಪಣಿ ರಕ್ಷಣಾ ಕಾರ್ಯತಂತ್ರವನ್ನು 4 ಪ್ರಾಥಮಿಕ ರಕ್ಷಣಾ ಪದರಗಳ ಸುತ್ತ ನಿರ್ಮಿಸಲಾಗಿದೆ. ಪ್ರತಿಯೊಂದು ಪದರವು ಸಣ್ಣ ವ್ಯಾಪ್ತಿಯ ರಾಕೆಟ್ಗಳಿಂದ ಹಿಡಿದು ದೀರ್ಘ ಶ್ರೇಣಿಯ ಖಂಡಾಂತರ ಕ್ಷಿಪಣಿಗಳ ವಿವಿಧ ರೀತಿಯ ಕ್ಷಿಪಣಿಗಳನ್ನು ತಟಸ್ಥಗೊಳಿಸುವ ಮತ್ತು ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅದರಲ್ಲಿ 4 ಪದರಗಳು ಬರುತ್ತವೆ. ಮೊದಲ ಪದರ ಐರನ್ ಡೋಮ್. ಇದರ ಬಗ್ಗೆ ನೋಡುವುದಾದರೆ 1967ರಲ್ಲಿ ಇಸ್ರೇಲ್ ಮತ್ತು ಅರಬ್ ದೇಶಗಳ ನಡುವೆ ನಡೆದ 6 ದಿನಗಳ ಯುದ್ಧದಲ್ಲಿ ಈಜಿಪ್ಟ್ ದೇಶದ ನಿಯಂತ್ರಣದಲ್ಲಿದ್ದ ಗಾಜಾ ಪಟ್ಟಿಯನ್ನು ಇಸ್ರೇಲ್ ವಶಪಡಿಸಿಕೊಂಡಿತು. ಆದರೆ 2006ರಲ್ಲಿ ಅಂತಾರಾಷ್ಟ್ರೀಯ ಒತ್ತಡಗಳಿಂದಾಗಿ ಗಾಜಾ ಪಟ್ಟಿಯನ್ನು ಪ್ಯಾಲೆಸ್ತೀನಿಯರಿಗೆ ಬಿಟ್ಟು ಕೊಡಬೇಕಾದ ಅನಿವಾರ್ಯತೆ ಉಂಟಾಗಿತ್ತು. ವಿಪರ್ಯಾಸವೆಂದರೆ ಕೆಲವೇ ತಿಂಗಳುಗಳಲ್ಲಿ ಗಾಜಾದಲ್ಲಿ ಹಮಾಸ್ ಉಗ್ರರ ದುರಾಡಳಿತ ಪ್ರಾರಂಭ ಆಯಿತು. ಇರಾನ್ ಮತ್ತು ಕತಾರ್ ದೇಶಗಳ ಸಹಾಯದಿಂದ ನೂರಾರು ರಾಕೆಟ್ಗಳು ಮತ್ತು ಸಣ್ಣ ಕ್ಷಿಪಣಿಗಳನ್ನು ಪಡೆದುಕೊಂಡು ಇಸ್ರೇಲ್ನ ಮೇಲೆ ದಾಳಿ ನಡೆಸಲು ಪ್ರಾರಂಭಿಸಿತು. ಈ ಅನಿರೀಕ್ಷಿತ ದಾಳಿಯನ್ನು ನಿಷ್ಕ್ರಿಯಗೊಳಿಸಲು 2011ರಲ್ಲಿ ಇಸ್ರೇಲ್ ಕಂಡುಹಿಡಿದ ಕ್ಷಿಪಣಿ ಪ್ರತಿರೋಧಕ ವ್ಯವಸ್ಥೆಯ ಹೆಸರೇ ಐರನ್ ಡೋಮ್. ಇದು ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ಸುಮಾರು 70 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಮತ್ತು ಭೂಮಿಯಿಂದ 10 ಕಿಲೋಮೀಟರ್ ಎತ್ತರದಲ್ಲಿ ಬರುವ ಸಣ್ಣ ಕ್ಷಿಪಣಿಗಳು, ರಾಕೆಟ್ಗಳು ಮತ್ತು ಪಿರಂಗಿ ಗುಂಡುಗಳನ್ನು ಇದು ಶತ್ರುಗಳ ಕ್ಷಿಪಣಿಗಳು ಇಸ್ರೇಲ್ನ ಕಡೆಗೆ ಬರುತ್ತಿವೆ ಎನ್ನುವ ಅಪಾಯದ ಪರಿಸ್ಥಿತಿಯನ್ನು ಗುರುತಿಸಿದ ಕೂಡಲೇ ಈ ಪದರಲ್ಲಿ ಪ್ರತಿರೋಧಕ ಕ್ಷಿಪಣಿಯ ಮೂಲಕ ದಾಳಿ ನಡೆಸಿ ಆ ಕ್ಷಿಪಣಿಯನ್ನು ನಾಶ ಮಾಡಲಾಗುತ್ತದೆ. ಅತ್ಯಂತ ಜನಸಂದಣಿ ಇರುವ ನಗರಗಳ ಸುತ್ತಲೂ ಈ ಐರನ್ ಡೋಮ್ನ ಘಟಕಗಳನ್ನು ಸ್ಥಾಪಿಸಲಾಗುತ್ತದೆ. ಅವಶ್ಯಕತೆ ಇದ್ದಾಗ ಈ ಲಾಂಚರ್ ವಾಹನಗಳನ್ನು ತ್ವರಿತವಾಗಿ ಬೇರೆಲ್ಲೆಡೆಗೆ ಸ್ಥಳಾಂತರ ಮಾಡಲು ಕೊಡಬಹುದು. ಇಲ್ಲಿಯವರೆಗೂ ಹಮಾಸ್ ಮತ್ತು ಹೆಜ್ಬೊಲ್ಲಾ ಭಯೋತ್ಪಾದಕರು ನಡೆಸಿರುವ ರಾಕೆಟ್ ಮತ್ತು ಕ್ಷಿಪಣಿ ದಾಳಿಗಳನ್ನು ತಡೆಗಟ್ಟಿ ನಿಷ್ಕ್ರಿಯಗೊಳಿಸುವುದರಲ್ಲಿ ಈ ವ್ಯವಸ್ಥೆ ಸುಮಾರು 90% ಯಶಸ್ಸು ಗಳಿಸಿದೆಯಂತೆ. ಇಂಥ ಸುಮಾರು 10 ಘಟಕಗಳು ಇಸ್ರೇಲ್ನ ನಗರಗಳ ಸುರಕ್ಷತೆಗಾಗಿ ಬೆಂಗಾವಲಾಗಿ ನಿಂತಿವೆ. ಸುಮಾರು $3 ಬಿಲಿಯನ್ ವೆಚ್ಚದಲ್ಲಿ ನಿರ್ಮಿಸಿರುವ ಈ ವ್ಯವಸ್ಥೆ ದುಬಾರಿ ಎನಿಸಿದರೂ ಇಸ್ರೇಲ್ಗೆ ಇದು ಅನಿವಾರ್ಯ ಕೂಡ ಹೌದು. ಇನ್ನು ಎರಡನೆಯ ಪದರ ಡೇವಿಡ್ ಸ್ಲಿಂಗ್. ಇದರ ಬಗ್ಗೆ ನೋಡುವುದಾದರೆ, ಗಾಜಾದ ಹಮಾಸ್ ಮತ್ತು ಲೆಬನಾನಿನ ಹೆಜ್ಬೊಲ್ಲಾ ಭಯೋತ್ಪಾದಕ ಘಟಕಗಳಿಗೆ ಮಧ್ಯಮ ಶ್ರೇಣಿಯ ಕ್ಷಿಪಣಿಗಳು ಇರಾನ್ ಮತ್ತು ರಷ್ಯಾ, ಚೀನಾದ ಮುಖಾಂತರ ಬರಲಾರಂಭಿಸಿದ ಮೇಲೆ ಇಸ್ರೇಲ್ ತನ್ನ ಪ್ರತಿರೋಧ ಕ್ಷಿಪಣಿಗಳ ಸಾಮರ್ಥ್ಯವನ್ನು ಹೆಚ್ಚಿಸುವ ಬಗ್ಗೆ ಚಿಂತನೆ, ಸಂಶೋಧನೆ ನಡೆಸಲು ಆರಂಭಿಸಿತು. ಆರ್ಥಿಕ ಮುಗ್ಗಟ್ಟಿನ ನಡುವೆಯೂ ಕೂಡ ಅಂತೂ 2017ರ ವೇಳೆಗೆ ಐರನ್ ಡೋಮ್ಗಿಂತಲೂ ವಿಸ್ತಾರವಾದಂಥ ಒಂದು ಹೊಸ ವ್ಯವಸ್ಥೆಯ ಆವಿಷ್ಕಾರ ಮಾಡಿತು. ಅದರ ಹೆಸರು ಡೇವಿಡ್ ಸ್ಲಿಂಗ್ ಎಂದು. ಇದರ ಕಾರ್ಯವ್ಯಾಪ್ತಿ ಸುಮಾರು 300 ಕಿಲೋಮೀಟರ್ ವ್ಯಾಸದಲ್ಲಿ ಮತ್ತು ಭೂಮಿಯಿಂದ 15 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತದೆ. ಈ ವ್ಯವಸ್ಥೆಯಲ್ಲಿ ಆಧುನಿಕ ರಾಡಾರ್ಗಳನ್ನು ಅಳವಡಿಸಿ ಶತ್ರುಗಳ ಕ್ಷಿಪಣಿಗಳನ್ನು ದೂರದಿಂದಲೇ ಗುರುತಿಸಿ ಅವುಗಳನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ. ಇದನ್ನು ಇಸ್ರೇಲಿನ ವಾಯುಸೇನೆಯ ವಾಯು ರಕ್ಷಣಾ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲಾಗಿದ್ದು, ಈ ಪದರದಲ್ಲಿ ಯುದ್ಧ ವಿಮಾನಗಳನ್ನು ಕೂಡ ಬಳಸುವ ಪ್ರತಿಬಂಧಕ ವ್ಯವಸ್ಥೆ ಇರುತ್ತದೆ. ಇನ್ನು ಮೂರನೇ ಪದರ ಆ್ಯರೋ 2 ಅಂತೇಳಿ ಇದು ಬರುತ್ತೆ. ಇದೊಂದು ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ. 100 ಮೈಲು ದೂರದಲ್ಲಿರುವ ಶತ್ರು ತಾಣಗಳಿಂದ ಕ್ಷಿಪಣಿಯನ್ನು ಹಾರಿಸಲಾಗಿದೆ ಎಂದು ಗುರುತಿಸಿದ ಕೂಡಲೇ ಆ ಮಾಹಿತಿಯನ್ನು ಯುದ್ಧ ನಿರ್ವಹಣಾ ಕೇಂದ್ರಕ್ಕೆ ರವಾನಿಸಿ ಮಾಡಲಾಗುತ್ತದೆ. ಮುಂದೆ ನಡೆಯುವುದೆಲ್ಲ ಸ್ವಚಾಲಿತವಾದ ಪ್ರಕ್ರಿಯೆ. ಖಂಡಾಂತರ ಕ್ಷಿಪಣಿಗಳು ಎತ್ತರಕ್ಕೆ ಏರುತ್ತಾ ಭೂಮಂಡಲದ ವಾತಾವರಣವನ್ನು ದಾಟಿ ಹೋಗಿ ಪುನಃ ಭೂಮುಖವಾಗಿ ಮರಳಿ ವಾತಾವರಣವನ್ನು ಪ್ರವೇಶಿಸಿದ ಸಮಯಕ್ಕೆ ಆ ಕ್ಷಿಪಣಿಯ ಪಥವನ್ನು, ಅದರ ವೇಗವನ್ನು ಮತ್ತು ಅದರ ದಿಕ್ಕನ್ನು ಗ್ರಹಿಸಿ ಈ ಕ್ಷಿಪಣಿಯನ್ನು ಪ್ರತಿಬಂಧಕ ಕ್ಷಿಪಣಿಗಳ ಮೂಲಕ ತಡೆಗಟ್ಟಿ ನಾಶ ಮಾಡಲಾಗುತ್ತದೆ. ಮೊನ್ನೆ ಇರಾನ್ನಿಂದ ಇಸ್ರೇಲಿನ ಮೇಲೆ ಪ್ರಯೋಗಿಸಿದ ಹಲವಾರು ಕ್ಷಿಪಣಿಗಳನ್ನು ಈ ಹಂತದಲ್ಲಿಯೇ ಕೂಡ ನಾಶ ಮಾಡಲಾಯಿತು. ಇನ್ನು 4ನೇ ಪದರ, ಇದಕ್ಕೆ ಆ್ಯರೋ 3 ಅಂತ ಹೇಳಿ ಕೂಡ ಕರೀತಾರೆ. ಇದು
ಬಾಹ್ಯಾಕಾಶದಲ್ಲಿ ಭೂಮಿಯ ವಾತಾವರಣಕ್ಕೂ ಮೇಲೆ ಸುಮಾರು 100 ಮೀಟರ್ ಎತ್ತರದಲ್ಲಿ ಇರುವಾಗಲೇ ಶತ್ರುಗಳ ಕ್ಷಿಪಣಿಯನ್ನು ಪ್ರತಿಬಂಧಕ ಕ್ಷಿಪಣಿಯ ಮೂಲಕ ಸ್ಫೋಟಿಸಲಾಗುತ್ತದೆ. ಇದರ ಕಾರ್ಯವ್ಯಾಪ್ತಿ ಸುಮಾರು 200 ಕಿಲೋಮೀಟರ್ ದೂರದವರೆಗೂ ಕೂಡ 2400 ಕಿಲೋಮೀಟರ್ ದೂರದವರೆಗೂ ಕೂಡ ಇರುತ್ತದೆ. ಗ್ರೀನ್ ಪೈನ್ ಎನ್ನುವ ಅತಿ ಶಕ್ತಿಯುತವಾದ ರಡಾರನ್ನು ಈ ವ್ಯವಸ್ಥೆಯಲ್ಲಿ ಸಂಯೋಜಿಸಲಾಗಿದೆ. ಉಪಗ್ರಹಗಳಿಂದ ದೊರೆಯುವ ಮಾಹಿತಿಯನ್ನು ಕೂಡ ಉಪಯುಕ್ತವಾಗಿ ಈ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳಲಾಗುತ್ತದೆ. ರಕ್ಷಣಾ ವ್ಯವಸ್ಥೆಯ ಪ್ರತಿಯೊಂದು ಪದರವನ್ನು ಕೇಂದ್ರೀಕೃತ ಯುದ್ಧ ನಿರ್ವಹಣಾ ಕೇಂದ್ರದ ಮೂಲಕ ಸಂಯೋಜನೆ ಮಾಡಲಾಗುತ್ತದೆ. ಕ್ಷಿಪಣಿ ತಂತ್ರಜ್ಞಾನಗಳು ಮತ್ತು ರಕ್ಷಣಾ ವೆಚ್ಚಗಳ ಸವಾಲುಗಳ ನಡುವೆಯೂ ಕೂಡ ಇಸ್ರೇಲಿನ ಈ ವ್ಯವಸ್ಥೆಯನ್ನು ವಿಶ್ವದ ಅತ್ಯಂತ ಪರಿಣಾಮಕಾರಿ ಕ್ಷಿಪಣಿ ನಿರೋಧಕ ಶಕ್ತಿ ಎಂದು ಪರಿಗಣಿಸಲಾಗಿದೆ ಕೂಡ. ಇನ್ನು ಭಾರತದಲ್ಲಿಯೂ ಇಂಥ ವ್ಯವಸ್ಥೆ ಇದೆಯಾ? ಇದರ ಬಗ್ಗೆ ಗಮನ ಹರಿಸುವುದಾದರೆ, ಭಾರತದಲ್ಲಿ ಸದ್ಯಕ್ಕೆ ಇಂಥ ಆಧುನಿಕ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ನಮ್ಮ ನೆರೆಹೊರೆಯ ದೇಶಗಳಿಂದ ಭವಿಷ್ಯದಲ್ಲಿ ನಡೆಯಬಹುದಾದ ಕ್ಷಿಪಣಿ ದಾಳಿಯನ್ನು ಸಮಗ್ರವಾಗಿ ಎದುರಿಸಲು ತಕ್ಕನಾದ ವ್ಯವಸ್ಥೆ ನಮ್ಮಲ್ಲಿದೆ. ಖಂಡಾಂತರ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಯೋಜನೆಯಡಿಯಲ್ಲಿ DRDO ಹಲವಾರು ಯಶಸ್ವಿ ಪ್ರಯೋಗಗಳನ್ನು ಕೂಡ ನಡೆಸಿದ್ದು, ಭಾರತ ಇಂಥ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಹೊಂದಿರುವ 4ನೇ ದೇಶವಾಗಿದೆ. ಇದರಲ್ಲಿ ಪ್ರಮುಖವಾಗಿ ಪೃಥ್ವಿ ವಾಯು ರಕ್ಷಣಾ ವ್ಯವಸ್ಥೆ. ಈ ಪ್ರತಿರೋಧಕ ಕ್ಷಿಪಣಿ ಭೂಮಿಯ ಮೇಲಿನ ಸುಮಾರು 180 ಕಿಲೋಮೀಟರ್ ಎತ್ತರದ ಮತ್ತು ಸುಮಾರು 5000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತ್ರುಗಳ ಕ್ಷಿಪಣಿಗಳನ್ನು ಹೊರಡಿದು ಉಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಈ ವ್ಯವಸ್ಥೆಯ ಎರಡನೇ ಪದರದಲ್ಲಿ ಭೂಮಿಯ ಮೇಲೆ 40 ಕಿಲೋಮೀಟರ್ ಎತ್ತರದಲ್ಲಿರುವ ಕ್ಷಿಪಣಿಗಳನ್ನು ನಾಶ ಮಾಡುವ ಸಾಮರ್ಥ್ಯವಿರುವ ಆಕಾಶ್ ಕ್ಷಿಪಣಿಗಳನ್ನು ಸಂಯೋಜಿಸಲಾಗಿದೆ. ಮಾರ್ಚ್ 2015ರಲ್ಲಿ ನಡೆಸಿದ ಮಿಷನ್ ಶಕ್ತಿ ಪ್ರಯೋಗದ ಮೂಲಕ ಶತ್ರುಗಳ ಉಪಗ್ರಹಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ಯಶಸ್ವಿಯಾಗಿ ಪ್ರದರ್ಶನ ನೀಡಿದೆ. ರಷ್ಯಾದ S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಹೋಲುವ ಸುಮಾರು 350 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಕ್ಷಿಪಣಿ ವ್ಯವಸ್ಥೆ ಪ್ರಾಜೆಕ್ಟ್ ಕುಶ್ ಅಡಿಯಲ್ಲಿ ಕೆಲವೇ ವರ್ಷಗಳಲ್ಲಿ ನಿರ್ಮಾಣಗೊಂಡು ವಾಯುಸೇನೆಗೆ ಸೇರ್ಪಡೆಗೊಳ್ಳಲಿದೆ. ಇದು ಗೆಳೆಯರೇ ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.